ಕೋವಿಡ್ ಟೈಮಲ್ಲಿ ಇದೇ ಶಾಮನೂರು ಶಿವಶಂಕರಪ್ಪ ಅವರು 60,000 ಉಚಿತ ಲಸಿಕೆಯನ್ನು ಹಾಕ್ಸಿರ್ತಾರೆ ಇವರು. ಎರಡನೇ ಅಲೆ ಲಸಿಕೆಗೆ ತುಂಬ ಕೊರತೆ ಆಗಿಬಿಡುತ್ತೆ. ಅವಾಗ ದಾವಣಗೆರೆಯಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ ಜನ ಪರದಾಡ್ತಾ ಇರ್ತಾರೆ. ಬಡವರಿಗೋಸ್ಕರ ಇವರು 6 ಕೋಟಿ ರೂಪಾಯಿ ಹಣ, ಅವರು ಜೇಬಿಂದ ಕೊಟ್ಟಂಥ ಹಣ ಇದು. 6 ಕೋಟಿ ರೂಪಾಯಿಗಳು, 60,000 ಡೋಸ್ಗಳನ್ನು ಖರೀದಿ ಮಾಡ್ತಾರೆ. ಜನ ಸತ್ತು ಹೋಗ್ಬಿಡ್ತಾರೆ, ಕೋವಿಡ್ ಬಂದುಬಿಟ್ರೆ ಜನ ಇಲ್ಲವಾಗ್ಬಿಡ್ತಾರೆ, ನಮ್ಮ ಜನ ಬದುಕಬೇಕು, ತೊಂದರೆ ಆಗಬಾರ್ದು ಅಂಥೇಳಿ 6 ಕೋಟಿ ರೂಪಾಯಿಗಳನ್ನು ಕೊಟ್ಟು 60,000 ಡೋಸ್ಗಳ ಲಸಿಕೆಯನ್ನು ತೊಗೊಂಡು ಬರ್ತಾರೆ ಇವರು. ಉಚಿತವಾಗಿ ಲಸಿಕೆಯನ್ನು ಹಾಕಿಸಿ ಅಭಯ ಕೊಟ್ಟಿರ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಅಂದರೆ ಕರ್ನಾಟಕದ ಮೊದಲನೇ ಶ್ರೀಮಂತ ಆಗ್ಬಿಡ್ಬೇಕು, ನಾನು ಭಾರತಕ್ಕೆ 10ನೇ ಶ್ರೀಮಂತ ಆಗ್ಬಿಡಬೇಕು, ನನ್ನ ಏಷ್ಯಾದಲ್ಲಿ ಇಂಥ ಪಟ್ಟಿಲಿ ನಾನು ಸೇರ್ಕೊಂಡ್ಬಿಡ್ಬೇಕು, ನನ್ನ ಉದ್ಯಮಿಗಳನ್ನೆಲ್ಲ ಮೊನೋಪಲಿ ಮಾಡ್ಕೊಂಬಿಡ್ಬೇಕು, ಬೇರೆಯವರು ಬೆಳೆಯೋಕ್ಕೆ ಬಿಡಲೇಬಾರ್ದು, ಇದು ಯಾವುದೂ ಅಲ್ಲ. ಅಂದರೆ ಆ ಕಾಲಘಟ್ಟದ ಜನ, ಇವರಿಗೆ 90+ ಏಜ್ ಆಗಿತ್ತು ಶಾಮನೂರು ಅವ್ರಿಗೆ. ಆ ಕಾಲಘಟ್ಟದ ಜನ ಇದ್ರಲ್ಲ, ಈ ಒಂಥರ ಈ ಪರೋಪಕಾರದ ಜನಗಳು ಬಹುಶಃ ತಲೆಮಾರಲ್ಲಿದ್ದರು. ಈ ಕಾಲಘಟ್ಟದಲ್ಲಿ ಕಾಂಪಿಟೇಟಿವ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಸ್ಪರ್ಧೆ ಜಾಸ್ತಿ ಎಲ್ಲ ಅದರಲ್ಲೂ. ಅವನಿಗಿಂತ ನಾನು ಶ್ರೀಮಂತ ಆಗಬೇಕು, ಅವನು ಯಾವುದೋ ಕಾರ್ ತೊಗೊಂಬಿಟ್ರೆ ನಾನು ಅದಕ್ಕಿಂತ ಜೋರಾಗಿರೋ ಕಾರ್ ತೊಗೋಬೇಕು, ಒಂದು ಮನೆ ಕಟ್ಬಿಟ್ರೆ ಇನ್ನೂ ದೊಡ್ಡ ಮನೆ ಕಟ್ಟಬೇಕು, ಚಿನ್ನ ತೊಗೊಂಡ್ರೆ ಜಾಸ್ತಿ ಚಿನ್ನ ತೊಗೋಬೇಕು, ಇದೆಲ್ಲ ಇದೆಯಲ್ಲ. ಈ ಕಾಲಘಟ್ಟದವರಲ್ಲ ಇವರಲ್ಲ. ಇವ್ರುಗಳಿಗೆ ಈಗ ಮಧ್ಯಮ ವರ್ಗ ಅಂತ ಹೇಳಿದಾಗ ಇವ್ರಿಗೆ ಕಷ್ಟದ ಸುಖಗಳ ಅರಿವಿರುತ್ತೆ. ಇವ್ರಿಗೆ ಜನ ಏನು ಕಷ್ಟಪಡ್ತಿದ್ದಾರೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರಿಗೆ. ಸೊ ಇವ್ರು ವ್ಯಾಪಾರ ಮಾಡಿದ್ರು, ಹಣ ಬಂತು ಇವ್ರಿಗೆ. ಹಣ ಬಂದಾಗ ಆ ಜನಗಳ ಕಷ್ಟಕ್ಕೆ ಅದನ್ನು ಬೇಯಿಸ್ತಾ ಬಂದ್ರಲ್ಲ, ಅದು ಇಂಪಾರ್ಟೆಂಟು. ದಿನ ಮನೆಗೆ ಹೋಗಿ ದುಡ್ಡು ಕೊಡೋದಾ? ಕೆಲಸ ಕೊಡೋದು ಇಂಪಾರ್ಟೆಂಟ್ ಯಾವಾಗಲೂ. ಜನಗಳ ಮನೆಗಳಿಗೆ ಆಹಾರದ ಪೊಟ್ಟಣವನ್ನು ಕಳಿಸಿ ಸಾಕೋದಲ್ಲ. ಆಹಾರದ ಪೊಟ್ಟಣವನ್ನು ಜನ ಸಂಪಾದನೆ ಮಾಡಬೇಕು ಅಂದರೆ ಕೆಲಸ ಕೊಡಬೇಕು ಅವನಿಗೆ. ಕೆಲಸ ಕೊಟ್ಟರೆ ಅವನ ಆಹಾರದ ಪೊಟ್ಟಣವನ್ನು ಸಂಪಾದನೆ ಮಾಡ್ಕೊಳ್ತಾನೆ, ಅವನ ರೇಷನನ್ನು ಸಂಪಾದನೆ ಮಾಡ್ಕೊಳ್ತಾನೆ ಅಂಥೇಳಿ ಆ ಥರ ಆ ಕಾಲಘಟ್ಟನೇ ಹಾಗೆ. ಈ 60s 70s 80s ಎಲ್ಲ ಇತ್ತಲ್ಲ, ಸ್ವಾತಂತ್ರ್ಯ ಬಂದು ತುಂಬ ವರ್ಷ ಆಗಿರಲಿಲ್ಲ. ಏನು ಎನ್ನುವಂಥ ಕೈಗಾರಿಕೆಗಳು ಇರಲಿಲ್ಲ ರೀ ಅವಾಗ. ಎಲ್ಲೂ ಕೆಲಸ ಕಾರ್ಯಗಳಿಲ್ಲ ಜನಗಳಿಗೆ. ಅಕಸ್ಮಾತ್ ಸಣ್ಣ ಫ್ಯಾಕ್ಟ್ರಿಗಳಿದ್ದರೂ ಆವಾಗ ಯೂನಿಯನ್ ಗಲಾಟೆಗಳು ಜಾಸ್ತಿ. ಅವಾಗೆಲ್ಲ ತುಂಬ ಯೂನಿಯನ್ ಗಲಾಟೆ, ಸ್ಟ್ರೈಕ್ಗಳು, ಲಾಕೌಟ್ಗಳು ಇವಿರ್ತಿತ್ತು. ಜನಗಳಿಗೆ ಊಟ ಇಲ್ಲ, ಸಾಲದಕ್ಕೆ ಬರ, ಇಳುವರಿನೂ ಕಡಿಮೆ. ಯಾರ್ದೋ ಒಬ್ಬ ಊರಿಗೊಬ್ಬ ದೊಡ್ಡ ಗೌಡ ಇರ್ತಿದ್ದ, ದೊಡ್ಡ ಪಟೇಲ ಇರ್ತಿದ್ದ, ಅವನ ಜಮೀನಿಗೆ ಹೋಗಬೇಕು, ಬೆಳಗ್ಗೆಯಿಂದ ರಾತ್ರಿ ಕೆಲಸ ಮಾಡಬೇಕು. ಅವನೊಂದು ಇಬ್ಬಳಿಗೆಯಲ್ಲೋ ಒಂದು ಸೇರೋ 2 ಸೇರೋ ಏನೋ ದವಸ ಧಾನ್ಯ ಕೊಟ್ಟರೆ ಅದೇ ಜೀವನಾಧಾರ. ಅವನ ಹೊಲದಲ್ಲಿ ಕೆಲಸ ಮಾಡಿದ್ರೆ. ಅನೇಕರ ಹೊಲಗಳಲ್ಲಿ ಅದಕ್ಕೂ ಆ ದುಡಿಮೆನೂ ಇಲ್ಲ, ರೇಷನ್ನೂ ಇಲ್ಲ. ಸೊ ಇಂಥ ಕಾಲಘಟ್ಟದಲ್ಲಿ, ಆಗ ಹಸಿರು ಕ್ರಾಂತಿ ಎಲ್ಲ ಬರುವ ಕಾಲಘಟ್ಟದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಏನಾಗ್ತಿತ್ತು, ಜನಗಳ ಕಷ್ಟ ಇತ್ತು, ಡಿಪೆಂಡೆನ್ಸಿ ಜಾಸ್ತಿ ಇತ್ತು. ಸರ್ಕಾರದ ಮೇಲಾದರೂ ಅಷ್ಟೇ, ಊರಿನ ಶ್ರೀಮಂತನ ಮೇಲಾದರೂ ಅಷ್ಟೇ. ಇಂಥ ಕಾಲಘಟ್ಟದಲ್ಲಿ ಇದ್ದು ಬಂದ್ರಲ್ಲ, ಅದು ನಾನು ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಇದೇ ಮಾತೆ ನಾನು ಹೇಳೋದು. ಅವರೆಲ್ಲ ಅನ್ನದ ಕಷ್ಟವನ್ನು ಬಲ್ಲರು ಅಂತ. ಆ ಕಾಲಘಟ್ಟ ಅನ್ನದ ಕಷ್ಟವನ್ನು ಅವರು ಬಲ್ಲರು. ಸೊ ಹಾಗೇ ಅಂಥ ಸಂದರ್ಭದಲ್ಲಿ ಜನ ಒದ್ದಾಡ್ತಾ ಇದ್ದಾಗ ಏನು ಮಾಡ್ಬೋದು ಈ ಜನಗಳಿಗೆ? ನಾನು ವ್ಯಾಪಾರ, ಈ ಬೇರೆ ದೇಶದಲ್ಲಿ ಸುತ್ತಾಡಿದ್ರು ಇವರು. ಅಲ್ಲಿನ ವ್ಯಾಪಾರದ ಮಾಡೆಲ್ಗಳು ತಿಳ್ಕೊಂಡ್ರು. ಏನು ವ್ಯಾಪಾರ ಮಾಡಬಹುದು, ದಾವಣಗೆರೆನ ಏನು ಮಾಡಬಹುದು, ಎಂತೆಂಥ ವಿಚಾರಕ್ಕೆ ನಾನು ಇಲ್ಲಿ ದಾರಿ ಎರಿಬಹುದು, ಶಿಕ್ಷಣ ಏನು ಮಾಡಬೇಕು, ಶಿಕ್ಷಣ ಕಲಿಸಿದ್ರೆ ಏನೇನಾಗುತ್ತೆ, ಅದರಿಂದ ಯಾವ ಥರ ಅವ್ರಿಗೆ ಕೆಲಸ ಸಿಗುತ್ತೆ ಜನಗಳಿಗೆ, ಎಲ್ಲವನ್ನು ಅರಿತುಕೊಂಡು ಒಂಥರ ಇವೆಲ್ಲ ಅನ್ನದಾನ ಹೇಗೆ ಮಾಡಬೇಕು ಅಂದರೆ ಹೀಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅಂದರೆ ಅವರು ಒಂದು ಈ ಶಿಕ್ಷಣ ಸಂಸ್ಥೆ, ಈಗ ಜನ ಕಷ್ಟದಲ್ಲಿದ್ದಾರೆ, ನಾನು ನೋಡಿದ್ರೆ ಸಾಕು, ನಾನು ಬದುಕಿದ್ರೆ ಸಾಕು, ನಾನು ವ್ಯಾಕ್ಸಿನ್ ಹಾಕ್ಸ್ಕೊಂಬಿಟ್ರೆ ಸಾಕು, ನಾನು ಉಳಿದ್ರೆ ಸಾಕು ಅನ್ನೋ ಕಾಲಘಟ್ಟದಲ್ಲಿ ಜನಗಳಿಗೆ ದುಡ್ಡಿಲ್ಲ, ವ್ಯಾಕ್ಸಿನ್ಗೆ ಹಣ ಇಲ್ಲ, ಸತ್ತು ಹೋಗ್ಬಿಡ್ತಾರೆ ಕೋವಿಡ್ ಬಂದರೆ. ತೊಗೊಳ್ರಪ್ಪ 6 ಕೋಟಿ ರೂಪಾಯಿ, 60,000 ಡೋಸ್ ಕೊಡ್ರಿ, ಎಲ್ಲ ಬಡವರು ಕೊಡಿ. ಇನ್ನೂ ಅವು ವ್ಯಾಕ್ಸಿನ್ ಇನ್ನೂ ಮಾರಾಟದ ಹಂತದಲ್ಲೇ ಇತ್ತವಾಗ, ಫ್ರೀ ಅಂತ ಕೊಡ್ತಿರ್ಲಿಲ್ಲ ಜನಗಳಿಗೆ. ದುಡ್ಡು ಬೇಕು, 6 ಕೋಟಿ ದುಡ್ಡು ಕೊಟ್ಬಿಟ್ಟು ಯಾರು ಕೇಳಿದ್ದೀರಾ ಇಂಡಿಯಾದಲ್ಲಿ ಯಾರಾದರೂ 6 ಕೋಟಿ ಅವ್ರ ಜೇಬಿನ ದುಡ್ಡು ಹಾಕಿ ವ್ಯಾಕ್ಸಿನ್ ಹಾಕ್ಸಿದ್ರಪ್ಪ ಅಂಥೇಳಿ? ಅಲ್ಲ ನೋಡಿ, 60,000 ಜನಕ್ಕೆ ಅವ್ರು ಲಸಿಕೆ ಹಾಕ್ಸಿರೋದು. ಆ ಥರದ ಶಾಮನೂರು, ಅಖಿಲ ಭಾರತ ವೀರಶೈವ ಮಹಾಸಭಾ, ಅದರಲ್ಲಿ ಶಾಮನೂರವ್ರ ಮಾತೇ ಅಂತಿಮ. ಪಕ್ಷ ಯಾವುದಾದ್ರೂ ಇರಲಿ, ಸರ್ಕಾರ ಯಾರ್ದಾದ್ರೂ ಇರಲಿ, ಶಾಮನೂರು ಅವರಿಗೆ, ಅವರ ಮಾತಿಗೆ ಸರ್ಕಾರದ ಮಟ್ಟದಲ್ಲಿ ಒಂದು ತೂಕ ಇತ್ತು. ಅವರೊಂದು ಮಾತು ಹೇಳಿದ್ರು ಅಂದರೆ ಅದಕ್ಕೆ ಅರ್ಥ ಇತ್ತು ಅಂತ. ಸೊ ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ದಾವಣಗೆರೆಗೆ ಹೆಸರು ತಂದು ಕೊಟ್ಟಂಥವರು ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದ ಆಕ್ಸ್ಫರ್ಡ್ ಅಂತಾರಲ್ಲ ದಾವಣಗೆರೆಯನ್ನು, ಸುಮ್ಮನೆ ಬಂದಿಲ್ಲ ಅದು, ಸುಮ್ಮನೆ ಬಂದಿಲ್ಲ ಹೆಸರು. ಶಾಮನೂರು ಅವರಿಂದ ಬಂದಿರತಕ್ಕಂಥ ಹೆಸರು. 90ರ ದಶಕ 10 ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡ್ತಾರೆ ಇವರು. ಕಮರ್ಷಿಯಲ್ ಆಗಿತ್ತು ದಾವಣಗೆರೆ. ಜವಳಿ ಮಿಲ್, ಎಣ್ಣೆ ಮಿಲ್, ಹತ್ತಿಗಿರಣಿ, ಅಕ್ಕಿಗಿರಣಿ ಇದ್ವು. ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ಹೆಸರಾಗಿತ್ತು ದಾವಣಗೆರೆ. ಆದರೆ 90ಸಲ್ಲಿ ಏನಾಯಿತು, ಇತಿಹಾಸದ ಪುಟವನ್ನು ಸೇರಿದ ಕೈಗಾರಿಕೆಗಳು.
ಇತಿಹಾಸದ ಪುಟ. ಬೇರೆ ಬೇರೆ ಕಡೆ ಟೆಕ್ನಾಲಜಿ ಇನ್ನೂ ಅಪ್ಗ್ರೇಡ್ ಆಗಿಬಿಟ್ಟಿರುತ್ತೆ, ಇಲ್ಲ ಆಗಿರಲ್ಲ, ಬೇರೆ ಬೇರೆ ಕಾರಣಗಳು. ಆಗ ಮುಳುಗ್ತಾ ಇದ್ದಂಥ ದಾವಣಗೆರೆಯನ್ನು ಮತ್ತೆ ಮೇಲೆತ್ತಿದ್ದು ಯಾವುದಪ್ಪ, ಕೈಯಲ್ಲಿ ಹೊಡೆತ ಬಿದ್ದುಬಿಡ್ತು. ಏನಾಗುತ್ತೆ, ನಮಗೆ ಹಳೆಯ ಟೆಕ್ನಾಲಜಿ ಏನೋ ಓಡ್ತಿರುತ್ತೆ, ಹೊಸ ಟೆಕ್ನಾಲಜಿ ಬಂದ ತಕ್ಷಣ ಅದಕ್ಕೆ ಪೆಟ್ಟು ಬಿದ್ದುಬಿಡ್ತವೆ. ಅಂಥ ಟೈಮಲ್ಲಿ ಏನು ಮಾಡಿದ್ರು, ದೇ ಶಾಮ್ನೂರವರು ಶಿಕ್ಷಣ ಸಂಸ್ಥೆಗಳು ಶುರು ಮಾಡಿಕೊಂಡ್ರು. ಗೌರವ ಕಾರ್ಯದರ್ಶಿಯಾಗಿದ್ದರು ಬಾಪೂಜಿ ವಿದ್ಯಾಸಂಸ್ಥೆಗಳಿಗೆ. ಮಿಲ್ಗಳಲ್ಲಿ ಕೆಲಸ ಮಾಡ್ತಿದ್ರಲ್ಲ ನೌಕರರು, ಸಾವಿರಾರು ನೌಕರು ಬೀದಿಗೆ ಬಿದ್ದುಬಿಡ್ತಾರೆ. ಮಿಲ್ಗಳು ಕ್ಲೋಸ್ ಆಯ್ತಲ್ಲ, ಗಿರಣಿ ಕ್ಲೋಸು, ಆ ಮಿಲ್ ಕ್ಲೋಸ್, ಈ ಮಿಲ್ ಕ್ಲೋಸ್ ಅಂದ ತಕ್ಷಣ ಬಿದ್ದರು ಬೀದಿಗೆ ಜನ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಜನರಿಗೆ ಉದ್ಯೋಗವನ್ನು ಕೊಟ್ಟರು ಶಾಮ್ನೂರವರು. ಇದರಿಂದ ಶಾಮ್ನೂರಿಗೆ ಏನು ಹೇಳ್ತಾರೆ, ದಾವಣಗೆರೆಯ ನವನಿರ್ಮಾತೃ ಅಂತ ಕರೀತಾರೆ ಅವ್ರನ್ನ. ಅದಕ್ಕೆ ಆಗಲೇ ಹೇಳ್ತಾ ಇದ್ದೆ, ಧರ್ಮದರ್ಶಿ ಇವರು, ದಾವಣಗೆರೆ ಧರ್ಮದರ್ಶಿ ಶಾಮ್ನೂರವರು. ಅಷ್ಟರ ಮಟ್ಟಿಗೆ ಜನ ಯಾವಾಗೆಲ್ಲ ಅಪಾಯಕ್ಕೆ ಸಿಕ್ಕಾಕೊಳ್ತಾರೋ ಒಬ್ಬ ಶಾಮ್ನೂರಲ್ಲಿ ರೆಡಿ ಇರ್ತಾರೆ. ಇವರು ಅಪಾಯದಲ್ಲಿದ್ದಾರೆ, ನಾನು ಇವ್ರಿಗೇನಾದರೂ ಮಾಡಬೇಕು ಅಂತ ಹೇಳಿ. ಕಾರ್ಖಾನೆ ಮುಚ್ಚೋಯ್ತು, ಶಿಕ್ಷಣ ಸಂಸ್ಥೆ ಶುರು ಮಾಡಿಕೊಂಡ್ರು, ಕೆಲಸ ಕೊಟ್ಟರು, ವಿದ್ಯೆ ಕೊಟ್ಟರು. ಆದರೆ ಆಮೇಲೆ ಅದು ಬೇರೆ ಪರ್ವ ಶುರುವಾಗುತ್ತೆ ಅವರಿಂದ. ಸೊ ಹಾಗಾಗಿ ಶಾಮ್ನೂರವರ ದೂರದರ್ಶಿತ್ವ ಇತ್ತಲ್ಲ, ಕಷ್ಟ ಒಂಥರ ಕೆಲವೇ ಕೆಲವರಲ್ಲಿ ಈ ಅವರ ಮನೆಗಳಲ್ಲಿ ಕಷ್ಟ ನೋಡಿ ಅಥವಾ ಕಷ್ಟಕ್ಕೆ ಮರುಗುವ ಮನಸ್ಸಿದ್ದಾಗ ಮಾತ್ರ ಈ ಥರದ ಪರೋಪಕಾರದ ಭಾವನೆ ಬರಲಿಕ್ಕೆ ಸಾಧ್ಯ. ನಾನು ಬಂಗ್ಲೆ ಮಾಡಿದೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ಈಸಿ. ನಾನು ಮೆರೆದೆ, ನಾನು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಿದೆ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ವಲ್ಲ ಶಾಮ್ನೂರವರು. ಹಾಗಾಗಿ ಒಂದು ವಿಭಿನ್ನ ವ್ಯಕ್ತಿತ್ವ ರೀ ಶಾಮ್ನೂರವರದ್ದು. ಲಾಟ್ರಿ ನಿಷೇಧ, ಏನು ಆ ಲಾಟ್ರಿಗಳು ಬಂದು ಜನ ಎಲ್ಲ ಅಲ್ಲಿ ಹಳ್ಳಿಲಿ ರೈತರು ಬೆಳೆ ಬೆಳೆಯೋದು, ಇಲ್ಲಿ ಬಂದು ಲಾಟ್ರಿಲಿ ಹಣ ಕಳೆದು ಮನೆಗೆ ಹೋಗೋದು, ಖಾಲಿ ಮಂಕ್ರಿ ತಗೊಂಡು. ಇಂಥ ಕಾಲಘಟ್ಟನೂ ಇತ್ತು. ಅನೇಕ ಜೂಜಿಗೆ ದಾಸರಾಗಿಬಿಟ್ಟಿದ್ರಿ ಲಾಟ್ರಿಗೆ. ಇದು ನಿಷೇಧ ಆಗಲೇಬೇಕು ಅಂಥೇಳಿ ದನಿ ಎತ್ತದ ಮೊದಲಿಗರು ಶಾಮ್ನೂರವರು. ಲಾಟ್ರಿ ನಿಷೇಧ ಆಗಬೇಕು ಅಂತ ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾರೆ ಇವರು. ಸಿಂಗಲ್ ನಂಬರ್ ಲಾಟ್ರಿ ಪಿಡುಗು ವ್ಯಾಪಿಸಿದ್ದ ಕಾಲ ಅದು. ಬಡವರು ಮಧ್ಯಮ ವರ್ಗದವರ ನೆಮ್ಮದಿ ಕಸ್ಕೊಂಡ್ಬಿಟ್ಟಿತ್ತು ಲಾಟ್ರಿ. ಅಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನಿಷೇಧ ಮಾಡಲೇಬೇಕು ಅಂತ ಹೇಳ್ತಾರೆ ಶಾಮ್ನೂರವರು. ರಾಜ್ಯದಲ್ಲಿ ಕೂಗು ಜೋರಾಗುತ್ತೆ. ಇದಾದ ಬಳಿಕ ಲಾಟ್ರಿ ನಿಷೇಧ ಆಗುತ್ತೆ ರಾಜ್ಯದಲ್ಲಿ. ಆ ಮೂಲಕ ಬಾಡ ಮಹಿಳೆಯರಿಗೆ ಕೊಟ್ಟಿದ್ದಂಥ ಮಾತನ್ನು ಶಾಮ್ನೂರು ಉಳಿಸ್ಕೊಳ್ತಾರೆ.